ಎಂಬುದಾಗಿ. ಹಲ್ಲೆಲೂಯಾ. ಮೂಲತಃ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಚಂಗಡಹಳ್ಳಿ ಎಂಬತಕ್ಕಂಥ ಒಂದು ಚಿಕ್ಕ ಪುಟ್ಟ ಹಳ್ಳಿಯಲ್ಲಿ ನನ್ನ ಕುಟುಂಬ ವಾಸವಾಗಿದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಕೆಲವು ವರ್ಷಗಳಿಂದ ಹಿಂದೆಯೇ ನಮ್ಮನ್ನು ಆರಿಸಿ ತೆಗೆದು ಕುಟುಂಬ ಸಮೇತವಾಗಿ ರಕ್ಷಣೆ ಮಾರ್ಗದಲ್ಲಿ ನಿಲ್ಲಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದು ಆತ್ಮಿಕ ಕುಟುಂಬವಾಗಿ ನಾವಿರುವಂಥ ಗ್ರಾಮದಲ್ಲಿ ಪ್ರಜ್ವಲಿಸಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಪ್ರಿಯ ಸೇವಕರು ಹೇಳಿದ ರೀತಿ ಒಂದು ಮದುವೆ ಭೇಟಿಯಾದ್ವಿ ಎಂಬುದಾಗಿ. ಹಲ್ಲೆಲೂಯಾ. ಹುಮ್ನಾಬಾದಲ್ಲಿ ಸೋಹೆಲ್ ಹಾಲ್ ಎಂಬ ಹಾಲ್ನಲ್ಲಿ ನನಗೂ ಮತ್ತು ಮಮತಾ ಎಂಬಂಥ ಮಗಳಿಗೂ ಕೂಡ ವಿವಾಹ ಆಯಿತು. ಆ ವಿವಾಹದಲ್ಲಿ ಪ್ರಿಯ ಸೇವಕರನ್ನು ಭೇಟಿ ಮಾಡಲಿಕ್ಕೆ ನನ್ನ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಆರಾಧನೆಯನ್ನು ಮಾಡಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದರು. ಅವರನ್ನು ಆಗಲೇ ಭೇಟಿಯಾಗಲಿಕ್ಕೂ ಕೃಪೆ ಕೊಟ್ಟಿದ್ದರು. ಅದೇ ರೀತಿಯಾಗಿ ಇವತ್ತು ಆ ಸಭೆ ಒಳಗಡೆ ನಿಂತು ಹಲ್ಲೆಲೂಯಾ ನಿಮ್ಮ ಮುಂಭಾಗದಲ್ಲಿ ನನ್ನ ಪರಿಚಯವನ್ನು ಹೇಳಿ ಕರ್ತನ ನಾಮವನ್ನು ಮಹಿಮೆಪಡಿಸುವಂಥ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ ನೆನೆಸಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷ ಇರೋದಾದರೆ ಜೋರಾಗಿ ಒಂದು ಹಲ್ಲೆಲೂಯವನ್ನು ಹೇಳ್ಬೋದಾ? ಆಮೆನ್. ಹಲ್ಲೆಲೂಯಾ. ನಾವು ಯಾವಾಗಲೂ ಕೂಡ ಕರ್ತನ ಸಮ್ಮುಖದಲ್ಲಿ ಇರುವಷ್ಟು ಸಮಯ ಆತನ ನಾಮವನ್ನು ಸ್ತುತಿಸುವುದರ ಮೂಲಕ, ಕೀರ್ತಿಸುವುದರ ಮೂಲಕ ನಾವು ಯಾವಾಗಲೂ ಆತನ ಸಾನ್ನಿಧ್ಯದಲ್ಲಿ ಕೂತುಕೊಳ್ಳೋರಾಗಿರಬೇಕು. ಹಲ್ಲೆಲೂಯಾ. ಅರಸನಾದ ದಾವೀದನ ಮಾತನ್ನು ಹೇಳ್ತಾನೆ. 27ನೇ ಕೀರ್ತನೆಯಲ್ಲಿ 4ನೇ ವಚನದಲ್ಲಿ ಹೇಳ್ತಾನೆ, ಹಲ್ಲೆಲೂಯಾ, ಸದಾಕಾಲ ಯೆಹೋವನ ಮನೆಯಲ್ಲಿ ನಾನು ಕೂತ್ಕೊಳ್ಬೇಕೆಂಬುದಾಗಿ. ಎಲ್ಲಿ? ಯೆಹೋವನ ಮನೆಯಲ್ಲಿ. ನಾವಿವತ್ತು ಕೂಡ ಆ ಯೆಹೋವನ ಮನೆಯಲ್ಲಿ ಕೂತ್ಕೊಳ್ಳೋದಾದರೆ ದೇವರು ಅದ್ಭುತವಾಗಿ ಅತಿಶಯವಾಗಿ ನಮ್ಮನ್ನು ಆತನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ನನಗೆ ಒಂದು ಆಲೋಚನೆಯನ್ನು ದೇವರು ಕೊಟ್ಟಿದ್ದನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದ್ದೇನೆ. ದೇವರು ಈ ಸಭೆಗೆ ಮೊದಲನೇದಾಗಿ ಆ ವಾಗ್ದಾನವನ್ನು ಕೊಟ್ಟಿದ್ದನ್ನು ನಿಮ್ಮ ಮುಂಭಾಗದನ್ನು ಹೇಳಿ ನಾನು ಮುಂದಿನ ಸಮಯಕ್ಕೆ ನಾನು ಕಳೆದು ಬರಲಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ಹಲ್ಲೆಲೂಯಾ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ ಅದು 1-2ನೇ ವಚನ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ, ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ. ಹಲ್ಲೆಲೂಯಾ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದಿದೆ, ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದೆಂಬುದಾಗಿ. ಈ ವಚನವನ್ನು ಹಲ್ಲೆಲೂಯಾ ಪ್ರಿಯ ಸಹೋದರಿಯವರು ಆರಾಧಿಸುವಾಗ ದೇವರು ಈ ವಚನವನ್ನು ಕೊಟ್ಟರು, ಒಂದು ದರ್ಶನವನ್ನು ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದರ್ಶನ ಏನೆಂಬುದಾಗಿ ಹೇಳೋದಾದರೆ, ಈ ಸಭೆಯ ಒಳಗಡೆ ಹಲ್ಲೆಲೂಯಾ ಹಲವಾರು ಕುಟುಂಬಗಳು ಹಲ್ಲೆಲೂಯಾ ಕಣ್ಣೀರಿಟ್ಟು ಪ್ರಾರ್ಥಿಸುವುದನ್ನು ನಾನು ಕಂಡಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಅದು ಸಂಭವಿಸ್ತದೆ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಈ ಸಭೆಗೆ ಈ ವಚನವನ್ನು ವಾಗ್ದಾನವಾಗಿ ಕೊಟ್ಟಂಥ ದೇವರ ನಾಮದ ಹೆಸರಿನಲ್ಲಿ ಇದನ್ನು ನಾನು ಈ ಸಭೆಯ ಮೇಲೆ ಈ ವಾಗ್ದಾನವನ್ನು ಹಸ್ತಾಂತರ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಪೂರ್ವಕವಾಗಿ ಕೂತುಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ದೇವರು ಮಹತ್ವದ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇದನ್ನು ಎಷ್ಟು ಜನ ನಂಬ್ತೀರಿ? ನಂಬುವವರೆಲ್ಲರೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಆತನ ಸಾನ್ನಿಧ್ಯದಲ್ಲಿ ಕೂತುಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಲ್ಲೆಲೂಯಾ. ಮೊದಲನೇದಾಗಿ ಇಬ್ರಿಯದವರ ಬರೆದ ಪತ್ರಿಕೆ ಅದರ 12 ಮತ್ತು 12ನೇ ಅಧ್ಯಾಯ 28-29ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ, ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆಮೆನ್. ಆದ ಕಾರಣ ಯಾರು ಕೂಡ ಕದಲಿಸಲಾರದ ರಾಜ್ಯವನ್ನು ಹೊಂದುವವರ ನಾವು ಭಕ್ತಿಯಿಂದಲೂ ಭಯದಿಂದಲೂ ಆತನನ್ನು ಆರಾಧನೆ ಮಾಡಬೇಕು. ಯಾಕೆಂದರೆ ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಹಲ್ಲೆಲೂಯಾ. ಈ ಸಂಜೆ ವೇಳೆಯಲ್ಲಿ ನಾನು ನಂಬ್ತೇನೆ ಆತನು ನಮ್ಮ ಮಧ್ಯದಲ್ಲಿ ದಹಿಸುವ ಅಗ್ನಿಯಾಗಿ ಚಲಿಸ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಸಮರ್ಪಣೆ ಉಳ್ಳಂಥವ್ರು ಯಾರು ಇರೋದಾದರೆ ಹಲ್ಲೆಲೂಯಾ ಆತನ ಕರಗಳಿಗೆ ಒಪ್ಪಿಸಿಕೊಡ್ರಿ. ಆತನು ದಹಿಸುವ ಅಗ್ನಿಯಾಗಿ ಹಲ್ಲೆಲೂಯಾ ನಿಮ್ಮೆಲ್ಲ ವಿಜ್ಞಾಪನೆಗಳಲ್ಲ, ನಿಮ್ಮೆಲ್ಲ ಪ್ರಾರ್ಥನೆಗಳನ್ನು ಹಲ್ಲೆಲೂಯಾ ಯಾವ ವಿಷಯವಾಗಿ ನೀವು ಪ್ರಯಾಸ ಪಡ್ತಾ ಇದ್ದೀರೋ ಆ ವಿಷಯವಾಗಿ ಕರ್ತನು ಈ ರಾತ್ರಿ ವೇಳೆಯಲ್ಲಿ ಸಂಜೆ ವೇಳೆಯಲ್ಲಿ ಹಲ್ಲೆಲೂಯಾ ದಹಿಸುವ ಅಗ್ನಿಯಾಗಿ ಆತನು ನಮ್ಮ ಮುಂದೆ ಎಲ್ಲ ಕಾರ್ಯಗಳನ್ನು ಸಾಧಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ,
ಹಾಲೆಲೂಯ. ನಾವಿವತ್ತಿನ ವಿಷಯಕ್ಕೆ ನಾವು ಕಳೆದು ಬರೋಣ. ಹಾಲೆಲೂಯ. ಎಲ್ಲರೂ ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಕೂತ್ಕೊಳ್ಳೋದಾದರೆ ದೇವರು ನಮ್ಮ ಮಧ್ಯದಲ್ಲಿ ಮಹತ್ತಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಲೆಲೂಯ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ. 14 ಗುಡ್ಡದ ಮೇಲೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಆಮೆನ್. ಸಾಕು. ಹಾಲೆಲೂಯ. ಈ ವಾಕ್ಯವನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಾವೆಲ್ಲರೂ ಕೂಡ ಒಂದು ನಿಮಿಷ ಕಣ್ಣುಗಳಲ್ಲಿ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತಾವೇ ನಿಮಗೆ ಸ್ತೋತ್ರ, ಪರಿಶುದ್ಧನೇ ನಿಮಗೆ ಸ್ತೋತ್ರ. ರಗಡಂ ಶಂತಲ ವೈಡಲ್ ಪ್ರೌಢಗಡಂತಲ ರಗಡ ರಗಸಿ ರಗದ ಹಸ್ಯ ರಗದ ಚೂಡ ರಗದಲ ವೈಶಸ್ಯ ರಗಡಂತಲ ವೈಡಲ್ ಪ್ರೌಢಗಡಂತಲ ರಗಡ ಚುಡರಗಡಂತಲ ವೈಡಲ್ ಪ್ರೌಢಗಡಂತಲ ರಗಡ ರಗಸಿ ರಗದ ಹಸ್ಯ ರಗದ ಚೂಡಂದಲ ವೈಡಲ್ ಪ್ರೌಢಗಡಂತಲ ರಗಡ. ಕರ್ತಾವೇ, ಈ ನೀನು ಕೊಟ್ಟ ಆಲೋಚನೆಗಾಗಿ ಸ್ತೋತ್ರ. ಈ ವಾಕ್ಯವನ್ನು ನಿನ್ನ ಕರಗಳಲ್ಲಿ ನಾವು ಒಪ್ಪಿಸಿಕೊಡ್ತಾ ಇದ್ದಾವೆ ಸ್ವಾಮಿ. ಅಪ್ಪ, ಈ ವಾಕ್ಯದ ಮುಖಾಂತರವಾಗಿ ನೀನು ನಮ್ಮೊಬ್ಬೊಬ್ಬರ ಸಂಗಡ ನೀನು ಮಾತನಾಡು ಅಪ್ಪ. ನೀನು ಕರ್ತನೆ ಹಾಲೆಲೂಯ ಸ್ತೋತ್ರ, ಬೆಳಕಾಗಿದ್ದೀಯಾ ಎಂಬುದಾಗಿ ಕರ್ತನೆ ನೀನು ವಾಗ್ದಾನ ಮಾಡಿದ್ದೀಯ ಸ್ವಾಮಿ. ಹೌದು ರಾಜನೇ, ಆ ಬೆಳಕಿನ ಕುರಿತಾಗಿ ಧ್ಯಾನಿಸ್ಲಿಕ್ಕೂ ಕರ್ತನೆ, ಆ ಬೆಳಕಿನ ಕುರಿತಾಗಿ ನಾವು ಕರ್ತನೆ ತಿಳಿದುಕೊಳ್ಳಿಕ್ಕೂ ನಮಗೊಂದು ಮಾರ್ಗವನ್ನು ನೀನು ತೆರೆಯ ಮಾಡು ಸ್ವಾಮಿ. ಅಪ್ಪ ಹಾಲೆಲೂಯ ಸ್ತೋತ್ರ. ಈ ಸಭೆಯಲ್ಲಿ ಕರ್ತನೆ ನನ್ನನ್ನೊಂದು ಉಪಕರಣವಾಗಿ ನೀನು ಕಳುಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹಾಲೆಲೂಯ ಸ್ತೋತ್ರ. ನನ್ನ ಪ್ರಾಣ ಆತ್ಮ ಶರೀರವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ನೀನು ನಿಯಂತ್ರಿಸಿ ಯೇಸುವ. ಹಾಲೆಲೂಯ. ಕರ್ತಾವೆ, ನನ್ನನ್ನು ನಾನು ಕರ್ತನೆ ಯಾವ ವಿಷಯದಲ್ಲೂ ಕರ್ತನೆ ನನ್ನ ಸಾಮರ್ಥ್ಯದಿಂದಲ್ಲ, ನನ್ನ ಬಲದಿಂದಲ್ಲ ಕರ್ತನೆ, ನನ್ನ ಆಲೋಚನೆಯಿಂದಲ್ಲ ಕರ್ತನೆ ಅಪ್ಪ, ಯಾವುದರಲ್ಲೂ ಕೂಡ ನನ್ನನ್ನು ನಾನು ಪ್ರಕಟಪಡಿಸಿಕೊಳ್ಳದೆ ಕರ್ತಾವೆ ಹಾಲೆಲೂಯ ಸ್ತೋತ್ರ, ನಿನ್ನ ನಾಮದ ಮಹಿಮೆಯನ್ನು ಕರ್ತನೆ ಈ ಸಭೆಯಲ್ಲಿ ಸಾರಲಿಕ್ಕೆ ಕರ್ತನೆ ನೀನು ಸಹಾಯ ಮಾಡು ಸ್ವಾಮಿ. ಆದ್ದರಿಂದ ಕರ್ತಾವೆ, ನನ್ನೊಂದು ಉಪಕರಣವಾಗಿ ಹಾಲೆಲೂಯ ಸ್ತೋತ್ರ, ಒಂದು ಉಪಕರಣವಾಗಿ ನನ್ನನ್ನು ನೀನು ಆರಿಸಿ ತೆಗೆದಿದ್ಯಾ ಸ್ವಾಮಿ. ಆ ಉಪಕರಣವಾಗಿ ನೀನು ಉಪಯೋಗಿಸಿ ಯೇಸುವ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತಾವೆ, ನೀನು ಮಾಡಬೇಕಾದದ್ದು ಕಾರ್ಯವನ್ನು ನೀನು ಮಾಡಿ ಮುಗಿಸೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಇಲ್ಲಿರುವಂಥ ಒಬ್ಬೊಬ್ಬರನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಕರ್ತಾವೆ ಹಾಲೆಲೂಯ. ದೇಹಕ್ಕೆ ಬಲ ಸಾಲದು. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆಗೆ ಮನಸ್ಸುಂಟು, ಆದರೆ ದೇಹಕ್ಕೆ ಬಲ ಸಾಲದೆಂಬ ವಚನದ ಅಡಿಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ರೀತಿಯಾಗಿ ದೇಹಕ್ಕೆ ಬಲ ಸಾಲದೆ ಇರುವಂತಹ ಯಾರಾದರೂ ಕೂತಿರೋದಾದರೆ ಅವರಿಗೆ ಹೊಸ ಬಲವನ್ನು ನೀನು ಕೊಟ್ಟು ನಡೆಸೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಹಾಲೆಲೂಯ ಸ್ತೋತ್ರ. ಒಬ್ಬೊಬ್ಬರ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಾನು ಸ್ವರ್ಗದ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಓದಿದಂಥ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಎಷ್ಟು ಜನ ಇದನ್ನು ನಂಬ್ತೀರಿ? ಹಲ್ಲೆಲೂಯ. ನಿಜನ? ನಾವು ಲೋಕಕ್ಕೆ ಬೆಳಕಾಗಿದ್ದೀವ? 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 ಯಾರಿಗೂ ಗೊತ್ತಿಲ್ಲ. ಬೆಳಕಾಗಿದ್ದೀವ ನಾವು? ಖಂಡಿತವಾಗ್ಲೂ ಬೆಳಕಾಗಿದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಯಾವ ರೀತಿಯಾಗಿ ಬೆಳಕಾಗಿದ್ದೇವೆ ಎಂಬುದಾಗಿ ನಾವು ಅದಕ್ಕೆ ಅಡಿಸ್ಥಾನವಾದಂಥ ವಚನಗಳನ್ನು ನಾವು ಧ್ಯಾನಿಸೋದಾದರೆ, ಹಲ್ಲೆಲೂಯ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡ್ಬೋದು. ಆ ಬೆಳಕನ್ನು ಹೊತ್ತು ತಂದಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನೇ ಸ್ನಾನಿಕನಾದ ಯೋಹಾನನು. ಹಲ್ಲೆಲೂಯ. ಯಾವುದನ್ನು? ಬೆಳಕನ್ನು ಹೊತ್ತು ತಂದಂಥ ವ್ಯಕ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಹಲ್ಲೆಲೂಯ, ಆ ಬೆಳಕನ್ನು ಹೊತ್ತು ತಂದಂಥ ಆ ವ್ಯಕ್ತಿ ಸ್ನಾನಿಕನಾದ ಯೋಹಾನನಾಗಿದ್ದಾನೆ. ಆತನು ಈ ಲೋಕಕ್ಕೆ ಸಾಕ್ಷಿಯನ್ನು ಕೊಡೋದಕ್ಕಾಗಿ ಬಂದಂಥ ವ್ಯಕ್ತಿಯಾಗಿದ್ದಾನೆ. ಯಾವುದನ್ನು? ಈ ಬೆಳಕಿನ ಕುರಿತಾಗಿ ಸಾಕ್ಷಿಯನ್ನು ಕೊಡುವಂಥ ವ್ಯಕ್ತಿ. ಹಲ್ಲೆಲೂಯ. ಅದೇ ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೋಡುವಾಗ ಹಲ್ಲೆಲೂಯ, ಕರ್ತನ ದಾರಿಯನ್ನು ನೆಟ್ಟಗೆ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಯೆಶಾಯನ ಪ್ರವಾದಿಯು ಹೇಳಿದನಷ್ಟೇ. ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಯಾರು ಕೊಟ್ಟಿದ್ದನ್ನು? ಸ್ನಾನಿಕನಾದ ಯೋಹಾನನು. ಹಲ್ಲೆಲೂಯ, ಹಲ್ಲೆಲೂಯ. ಈ ಲೋಕದಲ್ಲಿ ಎಲ್ಲವೂ ಕತ್ತಲಾಗಿತ್ತು, ಅಂಧಕಾರ ತುಂಬಿಕೊಂಡಿತ್ತು. ಹಲ್ಲೆಲೂಯ. ಅಂಧಕಾರ ತುಂಬಿಕೊಂಡಿದ್ದಂಥ ಈ ಸ್ಥಳವನ್ನು, ಈ ಲೋಕವನ್ನು ತಂದೆಯಾದ ದೇವರು ಏನು ಮಾಡಿದ್ರು ಅಂದರೆ, ಇದನ್ನೇನಾದರೂ ಮಾಡಿ ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಆತನು ಪ್ರೀತಿಸಿ ತನ್ನೊಬ್ಬನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 16ನೇ ವಚನದಲ್ಲಿ ನಾವು ಕಾಣ್ತೇವೆ. ಹಲ್ಲೆಲೂಯ. ತಂದೆಯಾದ ದೇವರು
ತನ್ನೊಬ್ಬ ಮಗನನ್ನು ಪ್ರೀತಿಸಿ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನಂತ ನಂಬುವಂಥ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಕೂಡ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ. ಹಲ್ಲೆಲೂಯಾ. ಅವನು ಈ ಲೋಕ ಕಳಿಸ್ಕೊಟ್ಟಿದ್ದ ತೀರ್ಪು ಮಾಡಲಿಕ್ಕಾಗಲ್ಲ, ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ. ಹಲ್ಲೆಲೂಯಾ. ಆ ಬೆಳಕಿನ ಆ ಪರಿಶುದ್ಧ ತಂದೆಯಾದ ದೇವರು ಕಳಿಸಿಕೊಟ್ಟಂಥ ಆ ಬೆಳಕನ್ನು ಹಲ್ಲೆಲೂಯಾ ಏನು ಮಾಡ್ದ, ಈ ಸ್ನಾನಿಕನಾದ ಯೋಹಾನನು ಅದರ ಸಾಕ್ಷಿಯನ್ನು ಹೇಳಲಿಕ್ಕೆ ಆ ಬೆಳಕನ್ನು ಹೊತ್ತುಕೊಂಡು ಬಂದ. ಹಲ್ಲೆಲೂಯಾ. ಹಾಗಾದರೆ ಈ ಬೆಳಕು ಏನಾಯಿತು, ಏನು ಮಾಡ್ತಾ ಇದೆ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. ನಾವು ಈ ಲೋಕಕ್ಕೆ ಬೆಳಕಾಗಿದ್ದೇವೆ ಎಂಬುದಾಗಿ ನಾವು ನೋಡೋದಾದರೆ ಆ ಬೆಳಕು ಹಲ್ಲೆಲೂಯಾ ಬೇರೆ ಯಾವುದೂ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಅಂದು ಹಲ್ಲೆಲೂಯಾ ಸ್ತೋತ್ರ, ಏನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಕಳುಹಿಸಿಕೊಂಡಂಥ ಒಬ್ಬ ಮಗನು ಅದು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಮುಖಾಂತರವಾಗಿ ಆತನನ್ನು ನಂಬುವಂಥ ಎಲ್ಲರೂ ಕೂಡ ನಿತ್ಯ ಜೀವವನ್ನು ಹೊಂದುವಂತಹ ಹಲ್ಲೆಲೂಯಾ ಅಧಿಕಾರವನ್ನು ಹೊಂದಿಕೊಂಡಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದಯವಿಟ್ಟು ಯಾರು ನಿದ್ರೆ ಮಾಡಬೇಡ್ರಿ, ನನ್ನ ಸ್ವರ ಸ್ವಲ್ಪ ಸಣ್ಣದು. ಹಲ್ಲೆಲೂಯಾ. ಈ ಸ್ವರ ಕೇಳುವಾಗ ನಿಮಗೆ ಇಂಪಾಗಿ ಕೇಳಿಸೋದಾದರೆ ದಯವಿಟ್ಟು ನಿದ್ರೆ ಮಾಡಬೇಡ್ರಿ, ಎಲ್ಲರೂ ಎಚ್ಚರವಾಗಿರಿ. ದಹಿಸುವ ಅಗ್ನಿಯಾಗಿ ನನ್ನ ದೇವರು ನಿಮ್ಮ ಮುಂಭಾಗದಲ್ಲಿ ಹೋಗ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಈ ಬೆಳಕೆಂಬುದಾಗಿ ಹೇಳೋದಾದರೆ ಒಂದು ಬೆಳಕನ್ನು ನೋಡುವಾಗ, ಈ ಲೈಟನ್ನು ನೀವು ನೋಡುವಾಗ, ಈ ಲೈಟ್ ಎಲ್ಲ ಕಡೆ ಬೆಳಕನ್ನು ಪ್ರಕಾಶಮಾನವಾಗಿರ್ತದೆ. ಇದರಲ್ಲಿ ಸ್ವಲ್ಪಲೂ ಕೂಡ ಕತ್ತಲೆ ಇಲ್ಲ. ಪ್ರೀತಿಯ ದೇವ ಜನರೇ, ನಮ್ಮೊಳಗಿನ ನಾವು ಕತ್ತಲೆಯನ್ನು ತುಂಬಿಕೊಂಡು ನಾವು ಬೆಳಕಿನಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿಕೊಳ್ಳದೆ ದೇವರದ ನಾಮದ ಮಹಿಮೆಗಾಗಿ ನಾವು ನಡೆಯುವಂಥ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವತ್ತೂ ಕೂಡ ಬೆಳಕಿನಲ್ಲಿ ನಡೆಯುವಂಥ ಮಕ್ಕಳಾಗಿದ್ದೇವೆ ಎಂಬುದಾಗಿ ಹೇಳೋದಾದರೆ, ನಾವು ಬೆಳಕು ಯಾವ ರೀತಿ ಆಗಿದ್ದೇವಪ್ಪ ಎಂಬುದಾಗಿ ಹೇಳೋದಾದರೆ, ಒಬ್ಬರಿಗಾಗಿ ಪ್ರಾರ್ಥನೆ ಮಾಡುವಂಥ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಒಬ್ಬರಿಗೆ ಸುವಾರ್ತೆಯ ಸಾರುವಂಥ ಮಕ್ಕಳಾಗಿದ್ದೇವೆ. ಕಷ್ಟದಲ್ಲಿರುವವರಿಗೆ, ರೋಗದಲ್ಲಿರುವವರಿಗೆ, ಸಂಕಟದಲ್ಲಿರುವಾಗಿ ಇರುವಂಥ ವ್ಯಕ್ತಿಗಳ ಮುಂಭಾಗದಲ್ಲಿ ನೀವು ಹೋಗದೇ ಇದ್ರು ಪರಿಶುದ್ಧಾತ್ಮನ ನಿಮಗೊಂದು ಮಾರ್ಗವನ್ನು ಆತನು ಮಾಡಿಕೊಡ್ತಾನೆ. ಹಲ್ಲೆಲೂಯಾ. ಆ ಮಾಡಿಕೊಡುವಾಗ ಅವರಿಗಾಗಿ ನೀವು ಪ್ರಾರ್ಥನೆ ಮಾಡ್ತೀರಿ, ಅವರಿಗಾಗಿ ನೀವೇನು ಮಾಡ್ತೀರಿ, ಸುವಾರ್ತೆಗಳನ್ನು ಸಾರ್ತೀರಿ. ಹಲ್ಲೆಲೂಯಾ. ಅವರಿಗೆ ಬೇಕಾದಂಥ ಮಾರ್ಗದಲ್ಲಿ ಅವರನ್ನು ನಡೆಸಲಿಕ್ಕೆ ನೀವೇನು ಮಾಡ್ತೀರಾ, ಅವರಿಗೋಸ್ಕರ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನೀವು ಮುಂದೆ ಹೋಗ್ತೀರಾ. ಹಾಗಾದರೆ ನೀವೆಲ್ಲ ಯಾರು? ಬೆಳಕಿನಲ್ಲಿ ವಾಸ ಮಾಡೋರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತವ್ಯ ಸ್ತೋತ್ರ. ನಾವೆಲ್ಲರೂ ಕೂಡ ಬೆಳಕಿನಲ್ಲಿ ಇರುವಾಗ ಹಲ್ಲೆಲೂಯಾ, ಹಲ್ಲೆಲೂಯಾ, ನಾವು ಯಾರೂ ಕೂಡ ಕತ್ತಲೆಯಲ್ಲಿ ನಡೆಯಬಾರದು ಎಂಬುದಾಗಿ ಹಲ್ಲೆಲೂಯಾ ಯಜ್ಞವನ್ನು ಅರ್ಪಿಸೋದಕ್ಕೋಸ್ಕರ ಹಲ್ಲೆಲೂಯಾ ಯಜ್ಞವನ್ನು ಅರ್ಪಿಸೋದಕ್ಕೋಸ್ಕರ ತನ್ನೊಬ್ಬನೇ ಮಗನನ್ನು ದೇವರು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ನೋಡ್ತೇವೆ, ಯಜ್ಞವನ್ನು ಅರ್ಪಿಸುವಾಗ ಹೋತಗಳ ರಕ್ತವನ್ನು, ಹೋರಿಗಳ ರಕ್ತವನ್ನು ಯಜ್ಞವನ್ನಾಗಿ ಅರ್ಪಿಸ್ತಾ ಇದ್ದರು. ಹಲ್ಲೆಲೂಯಾ. ಹೋತಗಳ ರಕ್ತವನ್ನು, ಹೋರಿಗಳ ರಕ್ತವನ್ನು ಯಜ್ಞಗಳಾಗಿ ಅರ್ಪಿಸ್ತಾ ಇದ್ದರು. ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ನಾವು ನೋಡ್ತೀವಿ ಅಂಗಳ, ಪವಿತ್ರ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ. ಅಂಗಳಕ್ಕೆ ಎಲ್ಲರೂ ಕೂಡ ಬರ್ತಾಯಿದ್ರು. ಪರಿಶುದ್ಧ ಸ್ಥಳಕ್ಕೆ ಯಾಜಕರು ಹೋಗ್ತಾಯಿದ್ರು, ಮಹಾಪರಿಶುದ್ಧ ಸ್ಥಳಕ್ಕೆ ಮಹಾಯಾಜಕರು ಮಾತ್ರ ಹೋಗ್ತಾಯಿದ್ರು. ಅವ್ರೇನು ಮಾಡ್ತಾಯಿದ್ರು, ಒಂದು ಸೊಂಟಕ್ಕೊಂದು ದೊಡ್ಡ ಚೈನನ್ನು ಕಟ್ಟಿಕೊಂಡು ಒಂದು ಬಟ್ಟಲಲ್ಲಿ ಹಲ್ಲೆಲೂಯಾ ಆ ಹೋರಿ ಅಥವಾ ಹೋತಗಳ ರಕ್ತವನ್ನು ಆತನು ತೆಗೆದುಕೊಂಡು ಹೋಗಿ ಹಲ್ಲೆಲೂಯಾ ಮಂಜುಷದ ಮುಂದೆ ಇಡ್ತಾ ಇದ್ದ. ಅವನೇನಾದರೂ ತಪ್ಪು ಮಾಡಿದರೆ ಆ ಮಂಜುಷದ ಎದುರುಗಡೆ ಹೋಗುವಾಗ ಆತನು ಸತ್ತು ಹೋಗ್ತಾ ಇದ್ದ. ಹಲ್ಲೆಲೂಯಾ. ಆದರೆ ಪ್ರೀತಿಯ ದೇವಜನರೇ, ಆ ಹಳ ಒಡಂಬಡಿಕೆ ಕಾಲಘಟ್ಟದ ನಂತರ ಉದಯ ಕಿರಣ ನಮ್ಮ ಮಧ್ಯದಲ್ಲಿ ಜನಿಸ್ತು. ಅದೇ ಈ ಕರ್ತನಾದ ಯೇಸು ಕ್ರಿಸ್ತನಾಗಿತ್ತು. ಆತನೇ ಈ ಲೋಕಕ್ಕೆ ಬೆಳಕಾಗಿ ಬಂದನು. ಹಲ್ಲೆಲೂಯಾ. ಆತನೇನು ಮಾಡ್ದ? ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ ಅದರ 49ನೇ ವಚನದಿಂದ 49, 50, 51 ವಚನವನ್ನು ಓದಿ ಸಹಾಯ ಮಾಡಿರಿ. ಮಿಕ್ಕಾದವರು ಬಿಡು, ಎಲಿಯನು ಬಂದು ಅವನನ್ನು ರಕ್ಷಿಸುವನೇನೋ ನೋಡೋಣ ಅಂದರು. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಭೂಮಿಯು ಅದರಿತು. ಆಮೆನ್. ಸಾಕು ಸಾಕು. ಹಲ್ಲೆಲೂಯಾ. ಈ ಯಜ್ಞದ ಕುರಿಮರಿ ಆತನು
ಕರ್ತನಾದ ಯೇಸು ಕ್ರಿಸ್ತನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಆತನೇನು ಮಾಡ್ದ? ನಮಗೋಸ್ಕರ ನಮ್ಮೆಲ್ಲರ ಶಾಪ, ನೋವು, ಸಂಕಟಗಳನ್ನೆಲ್ಲ ಹೊತ್ತು ತನ್ನ ಅಂಗೈಯಲ್ಲಿ ತನ್ನ ರಕ್ತವನ್ನು ಹಿಡಿದು, ಪರಿಶುದ್ಧವಾದ ರಕ್ತವನ್ನು ಹಿಡಿದು ತಂದೆಯ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಂದೆಯ ಬಳಿಗೆ ಹೋಗಿ ನಿಂತಿದ್ದಾನೆ. ಯಾವ ರೀತಿಯಾಗಿ? ಶಿಲುಬೆಯ ಮರಣದಲ್ಲಿ, ಶಿಲುಬೆಗಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಯಾಕೆ ಈ ವಿಷಯವನ್ನೆಲ್ಲ ನಿಮ್ಮ ಮುಂಭಾಗದಲ್ಲಿ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳೋದಾದರೆ, ನಾವು ಯಾವ ರೀತಿಯಾಗಿ ಬೆಳಕಾಗಿದ್ದೇವೆ ಎಂಬುದಾಗಿ ನಾವು ಮೊದಲು ತಿಳ್ಕೊಳ್ಬೇಕು. ನಾವಿವತ್ತು ನಮ್ಮ ಜೀವಿತದಲ್ಲಿ ರೋಗಗಳ ಅನುಮತಿ ಆಗ್ತಾ ಇದೆಯಾ? ಅದನ್ನು ಪ್ರಾರ್ಥಿಸುವಾಗ ನಮ್ಮಲ್ಲಿ ಬಿಟ್ಟು ಹೋಗ್ತಾ ಇಲ್ವಾ? ಹಲ್ಲೆಲೂಯ. ಕೆಲವು ಸಂಕಟಗಳು ನಮ್ಮ ಮಧ್ಯದಲ್ಲಿ ಬರ್ತಾ ಇದೆಯಾ? ನಮ್ಮ ಮುಂಭಾಗದಲ್ಲಿ ಏರಿಕೋ ಕೋಟೆಯಂಥ ಕೆಂಪು ಸಮುದ್ರದಂತಹ ಕಷ್ಟಗಳು ಬಂದು ನಿಲ್ತಾ ಇದೆಯಾ? ನಮ್ಮ ಆತ್ಮಿಕ ಜೀವಿತವನ್ನು ತಡೆದು ನಿಲ್ಲಿಸಲಿಕ್ಕೆ ಅದೆಲ್ಲದೂ ಕೂಡ ಹೋರಾಡ್ತಾ ಇದೆಯಾ? ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನು ನಾವು ಇವತ್ತು ಕೂಡ ಬಂದು ಬಿಡಿಸ್ಲಿಕ್ಕೆ, ಅದನ್ನು ಜಯಿಸಿ ಮುಂದೆ ಬರಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಗೊತ್ತಾ? ಈ ಸತ್ಯ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ. ಹಲ್ಲೆಲೂಯ. ದೇವರ ವಚನ ಹೇಳ್ತದೆ, ನೀವು ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ. ನಾವು ಸತ್ಯವನ್ನು ತಿಳಿದುಕೊಳ್ಳುವಾಗಲೇ ಅದು ಬಿಡುಗಡೆಯನ್ನು ಅನುಭವಿಸಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಹಲ್ಲೆಲೂಯ. ಆ ಅಂಧಕಾರವನ್ನು ತುಂಬಿದಂಥ ನಾವು, ಕತ್ತಲೆಯಲ್ಲಿದ್ದಂಥ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನು ಹಲ್ಲೆಲೂಯ ತನ್ನ ಸ್ವರಕ್ತವನ್ನು ಹಿಡಿದುಕೊಂಡು ಆತನೇನು ಮಾಡ್ದ? ತಂದೆಯ ಮುಂಭಾಗದಲ್ಲಿ ನಿಂತ್ಕೊಟ್ಟ. ಯಾವ ರೀತಿಯಾಗಿ? ಶಿಲುಬೆಯ ಮರಣದ ಮುಖಾಂತರವಾಗಿ ಆತನ ದೇವ್ರ ವಚನದಲ್ಲಿ ನಾವು ನೋಡ್ತೇವೆ, ಒಂದೇ ಒಂದು ಹನಿ ರಕ್ತವು ಕೂಡ ಆತನ ದೇಹದಲ್ಲಿ ಇರಲಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಕೊನೆಗೆ ಆತನ ಏನು ಮಾಡ್ದ? ಜೋರಾಗಿ ದೇವರಿಗೆ ಆತನ ಮೊರೆ ಇಟ್ಟು ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡ್ದ. ಹಲ್ಲೆಲೂಯ. ಆತನ ದೇಹದಿಂದ ಸುರಿಸಲ್ಪಟ್ಟಂಥ ಒಂದು ಹನಿ ರಕ್ತವನ್ನು ಕೂಡ ಅದು ವ್ಯರ್ಥವಾಗಿ ಅದನ್ನು ಸುರಿಸದೆ ತನ್ನ ಒಂದೊಂದು ಹನಿ ರಕ್ತದಲ್ಲಿಯೂ ಕೂಡ ನಮ್ಮನ್ನಾತನೇನು ಮಾಡ್ದ? ಕೊಂಡುಕೊಂಡ, ಕ್ರಯಕ್ಕೆ ಕೊಂಡುಕೊಂಡ. ಹಲ್ಲೆಲೂಯ. ಕರ್ತನ ತಂದೆಯಾದ ದೇವರು ತನ್ನೊಬ್ಬನೇ ಮಗನನ್ನು ಈ ಪ್ರೀತಿಸಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಆ ಮಗನ ಮುಖಾಂತರವಾಗಿ ಈ ಲೋಕ ರಕ್ಷಣೆ ಆಯಿತು. ಆತನ ರಕ್ತದ ಮುಖಾಂತರವಾಗಿ ನಮ್ಮೊಬ್ಬೊಬ್ಬರನ್ನ ಆತನ ಕ್ರಯಕ್ಕೆ ಕೊಂಡುಕೊಂಡ. ಹಲ್ಲೆಲೂಯ. ಅದುವರೆಗೂ ನಾವ್ಯಾರು ಕೂಡ ಅಂಧಕಾರದಿಂದ ಹೊರಗಡೆ ಬಂದವರಲ್ಲ. ಆತನು ಆರಿಸಿ ತೆಗೆದಿದ್ದರಿಂದ, ಆತನ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದರಿಂದ ಆಗಿತ್ತು ನಾವು ಅಂಧಕಾರದಿಂದ ಬಿಡಿಸಲ್ಪಡಲಿಕ್ಕೆ ಮಾರ್ಗವಾಗಿದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ನಾವಿವತ್ತು ಕಾಣ್ತೇವೆ ಎಷ್ಟೋ ಕುಟುಂಬಗಳಲ್ಲಿ ಇನ್ನೂ ಕೂಡ ಬಿಡುಗಡೆಯನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ. ತಂದೆ ತಾಯಿ ರಕ್ಷಣೆ ಬಂದರೆ ಮಕ್ಕಳ ರಕ್ಷಣೆಗಿಲ್ಲ, ಮಕ್ಕಳು ರಕ್ಷಣೆ ಬಂದರೆ ತಂದೆ ತಾಯಿಗಳಿಲ್ಲ, ಗಂಡ ಬಂದರೆ ಹೆಂಡತಿ ಇಲ್ಲ, ಹೆಂಡತಿ ಬಂದರೆ ತಂದೆ ಗಂಡ ಇಲ್ಲ. ಹಲ್ಲೆಲೂಯ. ಯಾಕೆ ಈ ಕುಟುಂಬಗಳಲ್ಲಿ ಈ ರೀತಿಯಾದ ಸಮಸ್ಯೆಗಳು ಸಂಭವಿಸ್ತಾ ಇದೆ? ಸತ್ಯ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ. ನಾವು ಯಾರು ಎಂಬುದಾಗಿ ನಮಗೆ ಸರಿಯಾಗಿ ಗೊತ್ತಿಲ್ಲ. ಹಲ್ಲೆಲೂಯ. ನಾವು ಹೇಳ್ತೇವೆ ಇವತ್ತು ನಾನು 6 ವರ್ಷದ ವಿಶ್ವಾಸಿ, 10 ವರ್ಷದ ವಿಶ್ವಾಸಿ, 12 ವರ್ಷದ ವಿಶ್ವಾಸಿ, 15 ವರ್ಷದ ವಿಶ್ವಾಸಿ. ದೇವರು ನನ್ನನ್ನು ಕರೆದಿದ್ದಾರೆ. ನಾನು ಚರ್ಚಿಗೆ ಹೋಗ್ತೇನೆ, ಆರಾಧನೆ ಮಾಡ್ತೇನೆ, ವಾಕ್ಯವನ್ನು ಕೇಳ್ತೇನೆ. ಎಸ್, ಎಲ್ಲವನ್ನು ಮಾಡ್ತೇವೆ. ಎಲ್ಲಿ ತನಕ? 2 ಅವರ್ 3 ಅವರ್. ಹಲ್ಲೆಲೂಯ. ಚರ್ಚಿಗೆ ಬಂದು 2 ಅವರ್ 3 ಅವರ್ ದೇವರನ್ನು ಆರಾಧನೆ ಮಾಡ್ತೇವೆ, ಕುಣಿತೇವೆ, ಕುಪ್ಪಳಿಸ್ತೇವೆ. ಹಲ್ಲೆಲೂಯ. ದೇವರ ವಾಕ್ಯವನ್ನು ಕೇಳುವಾಗ ಎಲ್ಲ ಭಯ ಭಕ್ತಿಯಿಂದ ಕೂತ್ಕೊಳ್ತೇವೆ. ಆದರೆ ಚರ್ಚಿಂದ ಹೊರಗಡೆ ಹೋಗುವಾಗ ಅದ್ಯಾವುದು ಕೂಡ ನಮ್ಮ ತಲೆ ಒಳಗಡೆ ಇಲ್ಲ. ಆದರೆ ಒಂದು ಪ್ರಾರ್ಥನೆ ಮಾಡುವಾಗ ನಾವಿನ್ನೂ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹಲ್ಲೆಲೂಯ ಹೇಳಿದಲ್ಲೇ ಹೇಳ್ಕೊಂಡು ಕೂತ್ಕೊಂಡು ಇರ್ತೇವೆ. ಬಿಡುಗಡೆ ಇನ್ನೆಲ್ಲಿಂದ ಸಾಧ್ಯ? ಹಲ್ಲೆಲೂಯ. ಬಿಡುಗಡೆ ಇನ್ನೆಲ್ಲಿಂದ ಸಾಧ್ಯ? ನಾವು ಇನ್ನೂ ಕೂಡ ಎಲ್ಲಿದ್ದೇವೆ? ಹಾಗಾದರೆ ನಾವು ಬೆಳಕಿಲ್ಲಿದ್ದೇವೆ. ದೇವರ ವಚನ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನೀವು ಬೆಳಕಿನಲ್ಲಿದ್ದೀರಿ ಅಂತ ಎಂಬುದಾಗಿ. ನೀವು ಎಲ್ಲಿಗೆ ಬೆಳಕಾಗಿದ್ದೀರಿ? ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ನಾವಿನ್ನೂ ಕೂಡ ನಮ್ಮ ಮನೆ ಲೈಟ್ ಆಗೋಕ್ಕಾಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಮನೆ ಒಳಗಡೆ ನಾವು ಬೆಳಕಾಗಿ ಮಾರ್ಪಡಬೇಕು. ಮೊದಲನೇದಾಗಿ ಎಷ್ಟು ಜನ ಬೆಳಕಾಗಿ ಮಾರ್ಪಡಲಿಕ್ಕೆ ಆಸಕ್ತಿ ಉಳ್ಳವರಾಗಿದ್ದೀರಿ? ಹೋ ರೀ ಬಾಬಾ ಶಂದರಿ ಖರಳಬ್ಬ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ, ಹಲ್ಲೆಲೂಯ. 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದ 9 ಮತ್ತು 10ನೇ ವಚನವನ್ನು ಓದಿ ಸಹಾಯ ಮಾಡಿರಿ. ಥ್ಯಾಂಕ್ ಯು ಜೀಸಸ್. ಹಾಂ,
ನೀವಾದರೂ ಹಾ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ಆಮೆನ್. ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಆಮೇನ್. ಯಾರಂತೆ ನಾವು? ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾರಾದುಕೊಂಡಂಥ ಜನಾಂಗ ನಾವು? ದೇವರಾದುಕೊಂಡಂಥ ಜನಾಂಗ. ಯಾವ ದೇವರು? ಬೆಳಕಿನಲ್ಲಿರುವಂಥ ದೇವರಾದುಕೊಂಡ ಜನಾಂಗ ನಾವಾಗಿದ್ದೇವೆ. ಹಲ್ಲೆಲೂಯ. ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥ ಯಾಜಕರುಗಳಾಗಿದ್ದೇವೆ ನಾವು. ನಮಗಿನ್ನೂ ಕೂಡ ಗೊತ್ತಿಲ್ಲ. ಇದನ್ನೆಲ್ಲ ಹೆಂಗೆ ಸಂಪಾದನೆ ಮಾಡ್ಕೊಂಡ್ವಿ ನಾವು? ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ ಜಯಿಸಿದಂಥ ಆತನ ರಕ್ತವನ್ನು ಸುರಿಸಿ, ಹಲ್ಲೆಲೂಯ, ನಮ್ಮನ್ನೇನು ಮಾಡ್ದ? ಕೊಂಡುಕೊಂಡು ಇದರಿಂದ ನಾವಾಗಿದ್ದೀವಿ ಇವತ್ತು ರಾಜ್ಯ ವಂಶಸ್ಥ ಯಾಜಕರು. ಹೋ ರೇ ಬಾಬಾ ಬಾಬಾ ಬಾಬಾ, ಥ್ಯಾಂಕ್ ಯು ಹೋಲ್ ಸ್ಪಿರಿಟ್, ಥ್ಯಾಂಕ್ ಯು ಹೋಲ್ ಪಾಸ್ಟ್ರೇ. ದೇವರ ಆತ್ಮನ ನಿಮಗೊಂದು ವಾಗ್ದಾನವನ್ನು ಹಸ್ತಾಂತರ ಪಡಿಸ್ತಾ ಇದ್ದಾನೆ. ಏನೆಂಬುದಾಗಿ ಹೇಳೋದಾದರೆ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯದಲ್ಲಿ ಯೆಹೆಜ್ಕೇಲನನ್ನು ದೇವರಾತ್ಮನ ಕರೆದುಕೊಂಡು ಹೋಗಿದ್ದು, ಯೆಹೋವನು ಕರೆದುಕೊಂಡು ಹೋಗಿದ್ದು ಆ ಎಲುಬುಗಳ ಮಧ್ಯದಲ್ಲಿ, ಎಲುಬುಗಳು ಸುರಿಸಿರುವಂಥ ಆ ಪಟ್ಟಣದಲ್ಲಿ, ಹಲ್ಲೆಲೂಯ, ಆ ಎಲುಬುಗಳಿರುವಂಥ ಜಾಗದಲ್ಲಿ ಯೆಹೆಜ್ಕೇಲನನ್ನು ದೇವರು ಯೆಹೋವನು ಕರೆದುಕೊಂಡು ಹೋಗಿ ಇಳಿಸುವಾಗ ಆ ಯೆಹೆಜ್ಕೇಲನ್ ಏನು ಮಾಡ್ದ? ಹಲ್ಲೆಲೂಯ, ಆ ಸುರಿಸಿದಂಥ ಕಾಲುವೆಯನ್ನು ದಾಟಿ ಆತನ ಮುಂದೆಗಡೆ ಹೋಗಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ಅಪ್ಪ ನಾನೇನು ಮಾಡಬೇಕು, ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದೀಯ ಅಂತ. ದೇವರೇ ಯೆಹೋವನು ಹೇಳ್ತಾ ಇದ್ದಾನೆ, ನೀನು ಈ ಎಲುಬುಗಳಿಗೆ ಆಜ್ಞಾಪನೆ ಮಾಡು. ಈ ಎಲುಬುಗಳು, ಹಲ್ಲೆಲೂಯ, ಇಸ್ರೇಲ್ ವಂಶಸ್ಥ ಕುಲದವರು, ಇವರೆಲ್ಲರೂ ಕೂಡ ಇಸ್ರೇಲ್ ವಂಶಸ್ಥ, ಹಲ್ಲೆಲೂಯ, ಸಂತಾನದವರು. ಅವರೆಲ್ಲರೂ ಕೂಡ ನನ್ನನ್ನು ಹಿಂಬಾಲಿಸಬೇಕು. ಅದಕ್ಕೋಸ್ಕರ ಆಗಿದೆ ನಿನ್ನನ್ನು ನೇಮಿಸಿರುವುದೆಂಬುದಾಗಿ. ಹಲ್ಲೆಲೂಯ, ಈ ದಿನಮಾನಗಳಲ್ಲಿ ನಿಮ್ಮ ಮುಖಾಂತರವಾಗಿ ಹಲವಾರು ಪ್ರಾಂತ್ಯಗಳಲ್ಲಿ ಆ ಒಣಗಿದ ಎಲುಬಿನಂತಿರುವಂತಹ, ಹಲ್ಲೆಲೂಯ, ರೋಗ ಪೀಡಿತ ಕುಟುಂಬಗಳನ್ನ, ಹಲ್ಲೆಲೂಯ, ಪ್ರಾಣವನ್ನ ಹಲ್ಲೆಲೂಯ ಕಳೆದುಕೊಳ್ಳಬೇಕೆಂಬುದಾಗಿ, ಹಲ್ಲೆಲೂಯ, ಸ್ತೋತ್ರ, ಯೋಚನೆ ಮಾಡುವಂತಹ ಕುಟುಂಬಗಳ ಮಧ್ಯದಲ್ಲಿ ನಿಮ್ಮನ್ನ ಪರಿಶುದ್ಧಾತ್ಮನು ಕಳಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ನಿಮ್ಮ ಪ್ರಾರ್ಥನೆಯನ್ನ ಹಲ್ಲೆಲೂಯ ಕರ್ತನು ಕೇಳಿ ನಿಮಗೊಂದು, ಹಲ್ಲೆಲೂಯ, ಸ್ತೋತ್ರ, ವಾಗ್ದಾನವನ್ನು ದಯಪಾಲಿಸ್ತಾ ಇದ್ದಾನೆ. ಈಗೋ ನಾನು ಈ ಲೋಕದ ಕಡೆಯವರೆಗೂ ನಿನ್ನ ಸಂಗಡ ಇರ್ತೇನೆಂಬುದಾಗಿ. ಹೋ ರೀ ಬಾಬಾ ಬಾಬಾ ಶಂದರಿ ಕರಲಬ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನಗಳಿಗೆ ಸಂತೋಷವಿದೆ, ಎಷ್ಟು ಜನಗಳಿಗೆ ಸಂತೋಷವಿದೆ. ನಾನು ದೇವರ ಮಗನು, ನಾನು ಬೆಳಕಿನಲ್ಲಿ ವಾಸಿಸುವ ಮಗನು, ದೇವರು ನನಗೋಸ್ಕರ ಪ್ರಾಣವನ್ನು ಕೊಟ್ಟು ನೀನು ಲೋಕಕ್ಕೆ ಬೆಳಕಾಗಿದೆ ಎಂಬುದಾಗಿ ಆರಿಸಲ್ಪಟ್ಟಂಥ ನಾನು ಮಗನೆಂಬುದಾಗಿ ಎಷ್ಟು ಜನಕ್ಕೆ ಸಂತೋಷವಿದೆ. ಹಲ್ಲೆಲೂಯ. ನಾವು ಬೆಳಕಿನಲ್ಲಿರುವಾಗ, ಹಲ್ಲೆಲೂಯ, ಕತ್ತಲೆ ಎಂದಿಗೂ ಕೂಡ ನಮ್ಮನ್ನು ಮುಸುಕೋದಿಲ್ಲ, ಕತ್ತಲೆ ಎಂದಿಗೂ ಕೂಡ ನಮ್ಮನ್ನು ಮುಸುಕೋದಿಲ್ಲ. ಹಲ್ಲೆಲೂಯ, ಆ ಕತ್ತಲೆಯ ಮಧ್ಯದಲ್ಲಿ, ಹಲ್ಲೆಲೂಯ, ಎಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಕರ್ತನ ಸಹಾಯವನ್ನು ನಾವು ಕೇಳುವುದಾದರೆ ಕರ್ತನು ನಮ್ಮನ್ನು, ಹಲ್ಲೆಲೂಯ, ಆ ಸ್ಥಳದಲ್ಲಿ ಉನ್ನತ ಸ್ಥಿತಿಗೆ ಏರಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಅಂದು ನೋಡ್ಬೋದು ನಾವು ಸೊಲೊಮೋನನ ಕಾಲಘಟ್ಟದಲ್ಲಿ ಸೊಲೊಮೋನನು 30 ವರ್ಷಗಳ ಕಾಲ ಒಂದು ದೇವಾಲಯವನ್ನು ಕಟ್ಟಲಿಕ್ಕೆ ಆತನು ತೆಗೆದುಕೊಂಡ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ, ನಾನು ಇದನ್ನು ಕೆಡವಿ 3 ದಿನಗಳಲ್ಲಿ ನಾನೊಂದು ಆಲಯವನ್ನು ಕಟ್ತೇನೆಂಬುದಾಗಿ. ಆ ಆಲಯ ಯಾವುದು ಗೊತ್ತಾ? ಎಷ್ಟು ಜನರಿಗೆ ಗೊತ್ತು ಆ ಆಲಯ ಯಾವುದು ಎಂಬುದಾಗಿ? ಹಲ್ಲೆಲೂಯ. ಆ ಆಲಯ ನಾವಾಗಿದ್ದಾವೆ. ಪರಿಶುದ್ಧಾತ್ಮನು ನಮ್ಮ ಒಳಗೆ ವಾಸ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ 4ನೇ ಅಧ್ಯಾಯ 24ನೇ ವಚನದಲ್ಲಿ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವಂಥವರು ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆತ್ಮೀಯ ರೀತಿಯಲ್ಲಿ ಆರಾಧನೆ ಮಾಡಬೇಕೆಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರೇನಾಗಿದ್ದಾನೆ? ಆತ್ಮಸ್ವರೂಪನಾಗಿದ್ದಾನೆ. ಇವತ್ತು ನಮ್ಮ ಒಳಗಡೆ, ನಿಮ್ಮ ಒಳಗಡೆ ವಾಸ ಮಾಡ್ತಾನೆ. ನನ್ನನ್ನು ನಿನ್ನನ್ನು ಕರೆದಂಥ ದೇವರು ಎಂದಿಗೂ ಕೈ ಬಿಡುವಂಥ ದೇವರಲ್ಲ. ಹಲ್ಲೆಲೂಯ. ಎಂದಿಗೂ ಕೂಡ ಕೈ ಬಿಡುವಂಥ ದೇವರಲ್ಲ.
ನನ್ನನ್ನು ನಿಮ್ಮನ್ನು ಕರೆದಂಥ ದೇವರು ಕೊನೆಯ ತನಕ ಆತನು ನಮ್ಮನ್ನು ಶಕ್ತವಾಗಿ ನಡೆಸುವಂಥ ದೇವರಾಗಿದ್ದಾನೆ. ಇವತ್ತು ನಾವು ಲೋಕದಲ್ಲಿ ಬೆಳಕಾಗಿದ್ದೇವೆ ಎಂಬುದಾಗಿ ನಾವು ಹೇಳಿಕೊಂಡು ಓಡಾಡೋದಾದರೆ ನಮ್ಮೊಳಗೆ ಪರಿಶುದ್ಧಾತ್ಮನ ಕಾರ್ಯ ಮಾಡಬೇಕು. ನಮ್ಮ ಒಳಗಡೆ ಪರಿಶುದ್ಧಾತ್ಮನ ಕಾರ್ಯ ಮಾಡೋದಾದರೆ ನಮ್ಮನ್ನು ಆತನು ಶಕ್ತವಾಗಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವಿವತ್ತು ಕೆಲವು ರೋಗಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದಾವೆ, ಹೌದಲ್ಲ? ಕೆಲವು ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹಾದು ಹೋಗ್ತಾ ಇದ್ದಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ಕೂಡ ಅದನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಪರಿಶುದ್ಧಾತ್ಮನನ್ನು ಸರಿಯಾಗಿ ಆತನ ನಿಯಂತ್ರಣಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಲೋಕದ ಚಿಂತೆಗಳು ನಮ್ಮನ್ನು ಕಾಡ್ತಾ ಇದೆ. ಹಲ್ಲೆಲೂಯಾ. ಲೋಕದ ಚಿಂತೆಗಳು ನಮ್ಮನ್ನು ಆವರಿಸಿಕೊಳ್ತಾ ಇದೆ. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ ಎಂಬುದಾಗಿ ಹೇಳೋದಾದರೆ ಈ ಕತ್ತಲೆಯಂಥ ಅನುಭವಗಳು ನಮ್ಮ ಜೀವಿತದಲ್ಲಿ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನ ಅಂದರೆ ಪರಿಶುದ್ಧಾತ್ಮನನ್ನು ನಾವು ಹಲ್ಲೆಲೂಯಾ ಸ್ತೋತ್ರ ಮುಖಾಂತರವಾಗಿ ನಾವು ಪ್ರಾರ್ಥಿಸೋದಾದರೆ ಆತನೇನು ಮಾಡ್ತಾನೆ? ಎಲ್ಲದಕ್ಕೂ ಕೂಡ ಮಾರ್ಗವನ್ನು ಆತನ ಸಿದ್ಧ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಮಾರ್ಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ಬೋದು. ಹಲ್ಲೆಲೂಯಾ. ಅದ್ರಲ್ಲಿ ನೋಡ್ಬೋದು ನಾವು, ತನ್ನ ದೂತರನ್ನು ನಿಮ್ಮ ಮುಂದೆ ಕಳುಹಿಸಿ ಎಲ್ಲ ದಿಣ್ಣೆಗಳನ್ನು ನಾನು ಸಮ ಮಾಡ್ತೇನೆ ಎಂಬುದಾಗಿ. ಆತನಿಗೆ ನಾವು ಮೊರೆ ಇಡೋದಾದರೆ ಆತನೆಲ್ಲ ದಿಣ್ಣೆಗಳನ್ನು ಆತನು ಸಮಪಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೆಷ್ಟೋ ಜನ ಕಣ್ಣೀರಿಟ್ಟು ಪ್ರಯಾಸಪಟ್ಟು ಕೂತಂಥವ್ರು ಇದ್ದೀರಿ. ಹಲ್ಲೆಲೂಯಾ. ಕುಟುಂಬದ ಪರಿಸ್ಥಿತಿಗಳನ್ನು ನೋಡಿ ಕಣ್ಣೀರಿಟ್ಟಂಥ ಜನಗಳಿದ್ದೀರಿ. ಹಲ್ಲೆಲೂಯಾ. ಸ್ವಂತ ಜನಗಳನ್ನು ನೋಡಿ ಕಣ್ಣೀರಿಟ್ಟು ಪ್ರಾರ್ಥಿಸುವಂಥವ್ರು ಇದ್ದೀರಿ. ಅಯ್ಯೋ ದೇವರೇ, ನನ್ನ ಕುಟುಂಬ ಹೀಗಾಗಿದೆ, ನನ್ನ ಕುಟುಂಬದಲ್ಲಿ ಯಾಕೆ ಈ ರೀತಿಯಾದ ಕಾರ್ಯಗಳನ್ನು ನೀನು ತಂದೋಡ್ತಾ ಇದೆಯಾ? ಇದನ್ನು ಜಯಿಸಿ ನಾನು ಹತ್ತಿ ಬರಲಿಕ್ಕೆ ನನಗೆ ಯಾಕೆ ಆಗ್ತಾ ಇಲ್ಲ? ಹಲ್ಲೆಲೂಯಾ. ಹಾಗಾದರೆ ನಾನು ಎಲ್ಲಿ ತಪ್ಪಾಗಿದ್ದೇನೆ? ಎಲ್ಲಿ ನಾನು ಕುಂದಿ ಹೋಗಿದ್ದೇನೆ? ಎಲ್ಲಿ ನಾನು ಬಳಲಿ ಹೋಗಿದ್ದೇನೆ? ದೇವರೇ, ಇದಕ್ಕೊಂದು ಮಾರ್ಗವನ್ನು ನೀನು ತೆರೆ ಮಾಡೆಂಬುದಾಗಿ ಪ್ರತಿದಿನ ಆತನಲ್ಲಿ ನಾವು ಕೇಳಿಕೊಳ್ತಾ ಇದ್ದಾವೆ. ಹಲ್ಲೆಲೂಯಾ. ಆದರೂ ಕೂಡ ನಮ್ಮ ಮಾರ್ಗಗಳು ತೆರೀತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ನಮ್ಮ ಮಾರ್ಗಗಳು ತೆರೆ ಮಾಡಬೇಕೆಂಬುದಾಗಿ ಹೇಳೋದಾದ್ರೆ ನಮಗೋಸ್ಕರ ಕಳುಹಿಸಿಕೊಟ್ಟ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥ ಒಂದು ಮಾತು, ನಾನು ಹೋಗುವುದು ಒಳ್ಳೆಯದು, ನಾನು ಹೋದ ಮೇಲೆ ನಿಮಗೊಬ್ಬ ಒಳ್ಳೆ ಸಹಾಯಕನನ್ನು ನಾನು ಕಳಿಸ್ಕೊಡ್ತೇನೆ ಎಂಬುದಾಗಿ. ಆ ಒಳ್ಳೆ ಸಹಾಯಕನು ನಮ್ಮ ಸಂಗಡ ಇವತ್ತಿಗೂ ಕೂಡ ಇದ್ದಾನೆ. ಹಲ್ಲೆಲೂಯಾ. ಕೀರ್ತನೆಗಾರನ ಹೇಳುವ ಪ್ರಕಾರವಾಗಿ ಸದಾಕಾಲ ಯೆಹೋವನು ನನ್ನ ಬಲಗಡೆಯಲ್ಲಿ ನೆರಳಿನಂತೆ ನನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ. ನಾನು ಕೂರುವುದು, ಏಳುವುದು, ಮಲಗುವುದು, ನಾನು ಏನು ಮಾಡ್ತೀನಿ ಎಲ್ಲದೂ ಕೂಡ ಆತನಿಗೆ ಚೆನ್ನಾಗಿ ಗೊತ್ತು. ಎಲ್ಲವನ್ನ ಬಲ್ಲತ ದೇವರು ಒಬ್ಬನಿದ್ದಾನೆ. ಹಲ್ಲೆಲೂಯಾ. ಆತನೇ ನೀತಿಯ ಸೂರ್ಯನು. ಆತನೇನಾಗಿದ್ದಾನೆ? ನೀತಿಯ ಸೂರ್ಯನು. ಆತನೇ ಬೆಳಕಾಗಿದ್ದಾನೆ. ಹಲ್ಲೆಲೂಯಾ. ಆತನಿವತ್ತು ನಮ್ಮನ್ನು ಏನು ಮಾಡಿದ್ದಾನೆ? ನಮ್ಮನ್ನು ನಿಮ್ಮನ್ನು ಇಲ್ಲಿ ಬೆಳಕಾಗಿ ಮಾರ್ಪಡಿಸಲಿಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವಜನರೇ, ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ದೇವರು ನಮ್ಮನ್ನು ಆದುಕೊಂಡ ಜನಾಂಗವಾಗಿದ್ದೇವೆ. ನಾವು ದೇವರ ರಾಜವಂಶಸ್ಥರ ಯಾಜಕರುಗಳಾಗಿದ್ದೇವೆ ಎಂಬುದಾಗಿ ಹಲ್ಲೆಲೂಯಾ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ ಸ್ತೋತ್ರ. ಪೇತ್ರನ ಬರೆದ ಪತ್ರಿಕೆ ಅದರ 10ನೇ ವಚನದ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ನೀವು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ನೀವು ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಹಲ್ಲೆಲೂಯಾ. ಮೊದಲೇನಾಗಿದ್ರಿ? ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಗಳಾಗಿದ್ದೀರಿ. ಮೊದಲು ನೀವೇನಾಗಿದ್ರಿ? ವಾತ್ಸಲ್ಯ ಹೊಂದಿರಲಿಲ್ಲ, ಇವಾಗ ಏನಾಗಿದ್ದೀರಿ? ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಹಾಗಾದರೆ ನಾವೆಲ್ಲ ಯಾರು? ಬೆಳಕಿನಲ್ಲಿ ವಾಸಿಸುವಂಥವರಾಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಅದೇ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 15ನೇ ವಚನವನ್ನು ನೋಡುವಾಗ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗಾಗಲಿ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಹಲ್ಲೆಲೂಯಾ. ದೀಪವನ್ನು ಹೊತ್ತಿಸಿ ಎಲ್ಲಿಡ್ತಾರೆ? ದೀಪದ ಸ್ತಂಭ ಮೇಲೆ ಇಡ್ತಾರೆ.
ಪ್ರೀತಿಯ ದೇವಜನರೇ, ನೀವಿರುವಂಥ ಕುಟುಂಬಗಳಲ್ಲಿ, ನೀವಿರುವಂಥ ಗ್ರಾಮಗಳಲ್ಲಿ ನೀವೊಂದು ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. ನಿಮ್ಮ ಬೆಳಕು ಏನಾಗಿರ್ತದೆ, ಇಡೀ ಗ್ರಾಮಕ್ಕೆ ಅದು ಪ್ರಕಟಪಡಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ನಿಮ್ಮ ಕುಟುಂಬಕ್ಕೆ ಅದೇನಾಗಿರ್ತದೆ, ಬೆಳಕು ಕೊಡುವಂಥದ್ದಾಗಿರ್ತದೆ. ನಿಮ್ಮ ಕುಟುಂಬದ, ನಿಮ್ಮ ಗ್ರಾಮದ ಜವಾಬ್ದಾರಿ ನಿಮ್ಮದೇ ಆಗಿರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಗೊತ್ತಾ, ನೀವು ಈ ಲೋಕದಲ್ಲಿ ಬೆಳಕಾಗಿದ್ದಿರುವಂಥ ಮಕ್ಕಳಾಗಿದ್ದೀರಿ. ನನ್ನನ್ನು ನಿಮ್ಮನ್ನು ದೇವರು ಕರೆದಿರುವಂಥ ಈ ಲೋಕಕ್ಕೆ ಬೆಳಕಾಗಿ ಮಾರ್ಪಡಿಸ್ಲಿಕ್ಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಒಂದು ನಿಮಿಷ ಮೊಣಕಲ್ಲಲ್ಲಿ ಕೂರ್ಲಿಕ್ಕೆ ಸಾಧ್ಯವಾಗಿರೋದಾದರೆ ನಾವು ಕೂತುಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.